ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪರವಾನಗಿ ಪಡೆದ ಭೂಮಾಪನ ಸರ್ವೇರ್ಗಳಿಗೆ ಪರವಾನಗಿ ರದ್ದುಪಡಿಸುವ ಎಚ್ಚರಿಕೆ ನೋಟಿಸ್ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಸರ್ವೇರ್ ವಲಯದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿಯಿಂದ ಈ ರೀತಿಯ ನೋಟಿಸ್ ನೀಡಲಾಗಿದೆ ಎಂದು ತಿಳಿದುಬಂದಿದೆ. ಜಿಲ್ಲೆಯ 9 ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 139 ಪರವಾನಗಿ ಸರ್ವೇರ್ಗಳು ಈಗಾಗಲೇ ಸಿಬ್ಬಂದಿ ಕೊರತೆ ಹಾಗೂ ಅಪಾರ ಪ್ರಮಾಣದ ಅರ್ಜಿಗಳ ಒತ್ತಡದ ನಡುವೆ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಭೂಮಾಪನ, ಗಡಿಗುರುತು, ಜಮೀನು ದಾಖಲೆ ತಿದ್ದುಪಡಿ ಸೇರಿದಂತೆ ವಿವಿಧ ಸೇವೆಗಳಿಗಾಗಿ ಅಂದಾಜು 50,000ಕ್ಕೂ ಅಧಿಕ ಅರ್ಜಿಗಳು ಬಾಕಿ ಉಳಿದಿರುವ ಸ್ಥಿತಿಯಲ್ಲಿ ಸರ್ವೇರ್ಗಳ ಮೇಲೆ ಕ್ರಮದ ಬೆದರಿಕೆ ಹಾಕುವುದು ನ್ಯಾಯಸಮ್ಮತವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಪರವಾನಗಿ ಪಡೆದ ಭೂಮಾಪಕರು ಜಿಲ್ಲೆಯಲ್ಲಿ 139 ಜನ ಇದ್ದು, ಈ ಹಿಂದೆ ಕಂದಾಯ ಸಚಿವರ ಕನಸಿನ ಕೂಸು ಎಂದು ಹೇಳಲಾದ ದರ್ಖಾಸ್ ಹಾಗೂ ಪೋಡಿ ಅಭಿಯಾನವನ್ನು ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸಾರ್ವಜನಿಕರ ಸಾವಿರಾರು ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡುವ ಉದ್ದೇಶದಿಂದ ಈ ಅಭಿಯಾನದಲ್ಲಿ ಪರವಾನಗಿ ಭೂಮಾಪಕರುಗಳು ನಿರಂತರವಾಗಿ ಸೇವೆ ಸಲ್ಲಿಸಿದ್ದರೂ ಇದುವರೆಗೆ ಅವರಿಗೆ ನೀಡಬೇಕಾದ ಹಣ ಪಾವತಿ ಆಗಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಇದೇ ವೇಳೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಾರ್ಚ್ 1ರಂದು ರಾಜ್ಯಾದ್ಯಂತ ಧರಣಿ ಹಾಗೂ ಮುಷ್ಕರ ಹಮ್ಮಿಕೊಳ್ಳುವ ಬಗ್ಗೆ ಪರವಾನಗಿ ಭೂಮಾಪಕರು ಈಗಾಗಲೇ ಸರ್ಕಾರಕ್ಕೆ ಮಾಹಿತಿ ನೀಡಿರುವುದಾಗಿ ತಿಳಿದುಬಂದಿದೆ. ಈ ವಿಷಯ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ತಿಳಿದಿರುವುದಾಗಿ ಸರ್ವೇರ್ ಸಂಘಟನೆಗಳು ಹೇಳಿವೆ. ಸರ್ವೇರ್ಗಳು ಸರ್ಕಾರದ ಪರವಾಗಿ ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿದ್ದರೂ ಮೂಲಸೌಕರ್ಯ, ತಾಂತ್ರಿಕ ಸಹಾಯ, ವಾಹನ ವ್ಯವಸ್ಥೆ ಹಾಗೂ ಸಮರ್ಪಕ ಸಿಬ್ಬಂದಿ ಬೆಂಬಲ ಇಲ್ಲದೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ ಎಂದು ಅವರು ಹೇಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲೇ ಪರವಾನಗಿ ರದ್ದುಪಡಿಸುವ ನೋಟಿಸ್ ನೀಡಿರುವುದು ಮಾನಸಿಕ ಒತ್ತಡ ಹೆಚ್ಚಿಸುವ ಕ್ರಮವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲೈಸೆನ್ಸ್ ಸರ್ವೇಯರ್ಸ್ 2.5 ತಿಂಗಳಿಂದ ಸ್ಟ್ರೈಕ್ ಆಲ್ ಓವರ್ ಕರ್ನಾಟಕ ನಡೀತಾ ಇದೆ. ನಡೀತಾ ಇರೋದಕ್ಕೆ 2.5 ತಿಂಗಳು ಮೌನವಾಗಿದ್ದು, ಈಗ ಎಲ್ಲಾರನ್ನು ಸಸ್ಪೆಂಡ್ ಮಾಡ್ತೀನಿ, ಅಮಾನತ್ ಮಾಡ್ತೀನಿ ಅಂತೇಳಿ ನೋಟಿಸ್ ಕೊಟ್ಟು ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಿಮ್ಮ ನೋಟಿಸ್ ಕೊಟ್ರು ನಾವ್ ಯಾವ್ದೇ ಕಾರಣಕ್ಕೂ ಅನಿರ್ದಿಷ್ಟಾವಧಿ ನಾವು ಮುಷ್ಕರ ಹಮ್ಮಿಕೊಂಡಿದೀವಿ. ಯಾವ ಆಸ್ತಿ ಪಾಸ್ತಿ ನಾಶ ಮಾಡಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ನಾವು ಸ್ಟ್ರೈಕ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಸೇರಿ ಕೊಟ್ಟಿರೋ ನೋಟಿಸ್ಗೆ ನಾವು ಸಮಜಾಯಿಷಿನ ಕೊಡ್ಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲಾ ಸರ್ವೇಯರ್ಸು ಇಲ್ಲಿ ಬಂದಿದ್ದೀವಿ. ಈಗ ಅಲ್ಲಿ ನಮ್ಮ ಬೇಡಿಕೆಗೆ ಅವ್ರು ಹೇಳ್ತಾ ಇರೋದು, ಸರ್ಕಾರದ ಹಂತದಲ್ಲಿ ಮಾಡಿ ಕೊಡ್ತೇವೆ, ನೀವು ಕೆಲಸ ಮಾಡಿ ಅಂತ. ನಾವು 23 ವರ್ಷದಿಂದ ಇದೇ ರೀತಿಯಾದ ಕೆಲಸ ಮಾಡಿ 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 ಸಾಕಾಗಿದೆ. ಸರಿಯಾಗಿ ತಿಂಗಳಿಗೆ ಹಣ ಬರುದಿಲ್ಲ. ಸರ್ಕಾರ ಹೇಳೋದೊಂದು ಮಾಡೋದೊಂದು. 1,500 ರೂಪಾಯಿ ಕೊಡ್ತೇನೆ ಅಂತೇಳಿ ರೈತರ ಹತ್ರ 1,500 ಹಣ ಕಟ್ಟಿಸ್ಕೊಳ್ತಾರೆ. ಅದೇನಾದ್ರೂ ಕೆಲಸ ಆಗ್ಲಿಲ್ಲ ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ತುಂಬಿಸ್ಕೊಳ್ತಾರೆ. ನಾವು ಹೋಗಿ ಅದಕ್ಕೆ ಪೆಟ್ರೋಲ್, ಡೀಸೆಲ್ ಇದೆಲ್ಲ ಖರ್ಚು ಹಾಕೊಂಡು ನಾವು ಹೋದ್ರು ನಮ್ಮ ಅಕೌಂಟ್ಗೆ ಹಣ ಬರಲ್ಲ. ಆ ಹಣ ಕೊಟ್ರು ಒಂದು ತಿಂಗಳಿಗೆ 5,000, 10,000 ಹೀಗೆ ಕೊಡ್ತಾರೆ. 23 ಫೈಲ್ ಪ್ರಕರಣ ಮಾಡಿದ್ರು ಕೂಡ ಕರೆಕ್ಟ್ 23 ಪ್ರಕರಣದ ಹಣ ಬೀಳಲ್ಲ. ಈಗಿನ ಪರಿಸ್ಥಿತಿಯಲ್ಲಿ 5,000, 10,000ದಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ ಅಂತೇಳಿ ಆಲ್ ಓವರ್ ಕರ್ನಾಟಕ 6,000 ಲೈಸೆನ್ಸ್ ಸರ್ವೇಯರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದೀವಿ 2.5 ತಿಂಗಳಿಂದ. ಅಲ್ಲ ಸರ್, ಈಗ ಇಷ್ಟು ವರ್ಷದಿಂದ ನಿಮ್ಗೆ ಸಮಸ್ಯೆ ಇತ್ತಲ್ವಾ? ಸಡನ್ ಆಗಿ 2 ತಿಂಗಳಿಂದ ಯಾಕೆ ಅಂತ? 23 ವರ್ಷದಿಂದ ನಾವು ತುಂಬಾ ಸಾರಿ ಪ್ರೊಟೆಸ್ಟ್ ಮಾಡ್ತಾ ಬಂದ ಮೇಡಮ್. ತುಂಬಾ ಪ್ರೊಟೆಸ್ಟ್ ಮಾಡಿ 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 ನಮಗೂ ಸಾಕಾಗಿ ಕಡೆಗೆ ಇದು ಮಾಡು ಇಲ್ಲವೇ ಮಡಿ ಅನ್ನೋ ಸ್ಟೇಜ್ಗೆ ಬಂದಿದೀವಿ ಮೇಡಮ್. ಈಗ ಕೃಷ್ಣ ಬೈರೇಗೌಡ ಸಾಹೇಬ್ರು ಆಲ್ರೆಡಿ ಮೀಟಿಂಗ್ ಕರೆದು ನಾನು ಪರಿಶೀಲಿಸ್ತೀನಿ ಅಂತ ಹೇಳದೆ ಹೊರತು 6,000 ಜನಕ್ಕೆ ಏನು ತೊಂದರೆ ಆಗಿದೆ ಅಂತೇಳಿ ಕರೆಕ್ಟ್ ಪರಿಶೀಲಿಸ್ತಾ ಇಲ್ಲ. ಇಲಾಖಾ ಆಯುಕ್ತರು ಹೇಳ್ತಾರೆ, ನಿಮ್ಗೆ ಎಲ್ಲ ನನ್ನ ಕಡೆಯಿಂದ ನಾನು ಏನ್ ಬೇಕಾದ್ರು ಮಾಡಿ ಕೊಡ್ತೀನಿ, ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ. ಈ ದರ್ಖಾಸ್ತ್ ಪೋಡಿ ಅಭಿಯಾನ ಪಡೀಲ್ DC ಆಫೀಸ್ ಉದ್ಘಾಟನೆ ಟೈಮಲ್ಲಿ 10,000 ಪಹಣಿನ 1 ತಿಂಗಳಲ್ಲಿ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದಿನಕ್ಕೆ 9 ಬ್ಲಾಕ್ 10 ಬ್ಲಾಕ್ ಹೀಗೆ ಮಾಡಿಕೊಟ್ಟು, ಆ ಮಾಡಿ ಕೊಟ್ಟಾದ ಮೇಲೆ ನಮ್ಗೆ ಒಂದು ಪ್ರಕರಣಕ್ಕೆ 1,600 ರೂಪಾಯಿ ಅಂತ ನಿಗದಿ ಮಾಡಿದ್ರು. ಲಾಸ್ಟ್ಗೆ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ದು 60 ರೂಪಾಯಿ ನಂಗೆ ಕ್ರೆಡಿಟ್ ಮಾಡಿದ್ದಾರೆ. ಇರುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 23 ವರ್ಷಗಳ ಕಾಲ ಟೆಕ್ನಿಕಲ್ ಆಫೀಸಲ್ಲಿ ಕರ್ತವ್ಯ ನಿರ್ವಹಿಸಿರೋದ್ರಿಂದ ನಮ್ಗೆ ಯಾವುದೇ ಟೆಕ್ನಿಕಲ್ ತೊಂದರೆ ಇಲ್ಲ ಮೇಡಮ್. ಎಲ್ಲಾ ಸೀನಿಯರ್ಸ್ ಇದೀವಿ, ಎಕ್ಸ್ಪೀರಿಯನ್ಸ್ ಇದೀವಿ. ಇಲಾಖೆಯಲ್ಲಿ ನಮ್ಮನ್ನ ಒಂದು ಬಾರಿಗೆ ವಿಶೇಷ ನೇಮಕಾತಿ ಅಡಿಯಲ್ಲಿ ನೇಮಕ ಮಾಡ್ಕೊಳ್ಬಹುದು ಅಂತೇಳಿ ನಮ್ಗೆ ಹೈಕೋರ್ಟ್ ಅಲ್ಲೂ ಆರ್ಡರ್ ಆಗಿದೆ.
ಮತ್ತೆ C&R ನಿಯಮ ತಿದ್ದುಪಡಿ ಮಾಡಿದ್ರಲ್ಲ, ಇವ್ರು ಖುಷಿ ಬಂದಾಗೆ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಗೆ ಕ್ಯಾಬಿನೆಟ್ ಅಲ್ಲೂ ಕೂಡ ಅಪ್ರೂವಲ್ ಆಗಿದೆ ಮೇಡಮ್. ಈ ಹಿಂದೆ 2013 ಭೂದಾಸ 88 ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲೂ ಅಪ್ರೂವಲ್ ಆಗಿದೆ. ಇವರ ಇನ್ಕಮ್ಗೋಸ್ಕರ ನಮ್ಮನ್ನ ಬಲಿಪಶುಗಳು ಮಾಡಿ ಆಲ್ ಓವರ್ ಕರ್ನಾಟಕ 6,000 ಜನನ್ನ ತುಳಿತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲ ಮನನೊಂದು ತುಂಬಾ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇಲ್ಲ, ಮೌನವಾಗಿ ಪ್ರತಿಭಟನೆ 2.5 ತಿಂಗಳವರೆಗೆ ಮಾಡ್ಕೊಂಡು ಬಂದು ನಾವು ಎಲ್ಲಿ ಏನೇನ್ ಮುಟ್ಟಿಸ್ಬೇಕು ಅದೆಲ್ಲ ಮುಟ್ಟಿಸ್ತಾ ಬಂದು ಅಂತಿಮವಾಗಿ ಈಗ ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ 2 ಪಂಗಡ ಮಾಡ್ಲಿಕ್ಕೆ, ಹೊಸ ಹುಡುಗರು ಹಳೆ ಹುಡುಗರು ಅಂತೇಳಿ 2 ಪಂಗಡನ ಮಾಡಿ ನೋಟಿಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು 2 ಪಂಗಡ ಏನಿಲ್ಲ, ಸರ್ವೇರ್ಸ್ ಎಲ್ಲ ಒಂದೇ ಅಂತ ತಿಳ್ಕೊಂಡು ಆಲ್ ಓವರ್ ಕರ್ನಾಟಕ ನೀವು ಅಮಾನತ್ತಾದ್ರೂ ಮಾಡಿ, ಡಿಸ್ಮಿಸ್ ಆದ್ರೂ ಮಾಡಿ, ನಮ್ಗೆ ವಿಶೇಷ ನೇಮಕಾತಿ ಮಾಡಿ, ಇಲ್ಲಾಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯಲ್ಲ, ಆ ಆದೇಶದ ಮೇರೆಗೆ ನಮ್ಮನ್ನ ಅದಾದ್ರೂ ಒಂದು ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ಮೇಡಮ್. ಓಕೆ ಸರ್, ಈಗ ನಿಮ್ಮ ಬೇಡಿಕೆ ಏನು ಅಂತ? ನಮ್ಮ ಬೇಡಿಕೆ, ನಾವು 23 ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡ್ಕೊ ಬಂದಿರೋದ್ರಿಂದ, ನಾವು ಎಲ್ಲ ಎಲಿಜಿಬಿಲಿಟಿ ಇರೋದ್ರಿಂದ ವಿಶೇಷ ನೇಮಕಾತಿ ಅಡಿಯಲ್ಲಿ ನೇಮಕಾತಿ ಮಾಡ್ಬೇಕು. ಒಂದು ವೇಳೆ ನೇಮಕಾತಿಗೆ ವಿಳಂಬ ಆದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಮೇಡಮ್. ಈಗಾಗಲೇ ಇಲಾಖೆಯಲ್ಲಿ ಗವರ್ನಮೆಂಟ್ ಸರ್ವೇಯರ್ಸ್ಗೆ 60,000 ರಿಂದ 65,000 ರೂಪಾಯಿ ಸಂಬಳ ಬರ್ತಾ ಇದೆ, TA ಬರ್ತಾ ಇದೆ, DA ಬರ್ತಾ ಇದೆ, ಇನ್ಶೂರೆನ್ಸ್ ಬರ್ತಿದೆ. ಅದೇ ರೀತಿಯಾಗಿ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಏನು ಕೊಡ್ಬೇಕಾದ ಅವಶ್ಯಕತೆ ಇದೆಯೋ ನಮ್ಗೆ ನಿಗದಿತ 60,000 ಸ್ಯಾಲರಿ ಫಿಕ್ಸ್ ಮಾಡಿ ಕೊಡ್ಬೇಕು ಮೇಡಮ್, ನೇಮಕಾತಿಗೆ ವಿಳಂಬ ಆದಲ್ಲಿ. ಭೂಮಾಪನ ಸೇವೆ ವೇಗಗೊಳಿಸಲು ಸರ್ಕಾರ ಹೆಚ್ಚುವರಿ ಸಿಬ್ಬಂದಿ ನೇಮಕಾತಿ, ತಾಂತ್ರಿಕ ಸೌಲಭ್ಯ ಮತ್ತು ಪರವಾನಗಿ ಸರ್ವೇಯರ್ ಸೇವೆಯನ್ನ ಕಾಯಂ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಮತ್ತೊಮ್ಮೆ ಕೇಳಿಬಂದಿದೆ. ಸಾರ್ವಜನಿಕರ ಸಮಸ್ಯೆ ಪರಿಹಾರವೇ ಮುಖ್ಯ ಉದ್ದೇಶವಾಗಬೇಕೇ ಹೊರತು ಈಗಿರುವ ಸಿಬ್ಬಂದಿಯ ಮೇಲೆ ಒತ್ತಡ ಹೇರುವ ಕ್ರಮಗಳಿಂದ ಸಮಸ್ಯೆ ಇನ್ನಷ್ಟು ಜಟಿಲವಾಗಲಿದೆ ಎಂದು ನಾಗರಿಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ.